ಧ್ರುವಾಯೋಗಿಯ ನೋಡಲ್ಲಿ ಧ್ರುವಾಯೋಗಿಯ ನೋಡಲ್ಲಿ ಧ್ರುವಾಯೋಗಿಯ ನೋಡಲ್ಲಿ ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ಹಾಗೂ ಎಲ್ಲ ನಲ್ಮೆಯ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ರೈತರತ್ನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಇವಾಗಿನ ಟೆಲಿವಿಷನ್ ಮಾಧ್ಯಮ ಆಗಿರಬಹುದು ಅಥವಾ ನಮ್ಮ ಕಿರುತೆರೆ ಮಾಧ್ಯಮ ಏನಿದೆ ಅದು ಜನರ ಮನಸ್ಸನ್ನು ನೇರವಾಗಿ ತಲುಪುವಂಥ ಅತ್ಯಂತ ಶಕ್ತಿಶಾಲಿ ಸಾಧನ. ಹೀಗಿರುವಾಗ ಇತ್ತೀಚೆಗಿನ ಹಾಡು ಕುಣಿತಗಳ ರಿಯಾಲಿಟಿ ಶೋ ಮಧ್ಯೆ ಇಲ್ಲೊಂದು ನಮ್ಮ ಮಣ್ಣಿನ ಸೊಗಡಿನ ನಮ್ಮ ಭಾಷೆಯ ಸೊಗಡಿನ ವಿನೂತನ ರಿಯಾಲಿಟಿ ಶೋ ನಮ್ಮೆಲ್ಲರ ಅನ್ನದಾತರಿಗಾಗಿ ಬರ್ತಾ ಇದೆ. ಅದುವೇ ನಮ್ಮ ರೈತರತ್ನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಹಕಾರವನ್ನು ಸೂಚಿಸೋದಕ್ಕೆ, ಬೆಂಬಲವನ್ನು ಸೂಚಿಸೋದಕ್ಕೆ ಎಲ್ಲರನ್ನ ಪ್ರೀತಿಯಿಂದ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಇವತ್ತು ಅವ್ರಿಗಿದ್ದಂಥ ಅತ್ಯಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ತಿಳ್ಕೊಂಡು, ಹೌದು ನಮ್ಮ ಕೃಷಿಕರಿಗೋಸ್ಕರ ಕಾರ್ಯಕ್ರಮ ಮಾಡ್ತಿದ್ದೀರಾ, ಬಂದೇ ಬರ್ತೀನಿ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಕೃಷಿ ಸಚಿವರಾಗಿರುವಂಥ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಲೋಕ ಕಂಡಂಥ ಅತ್ಯಂತ ದಿಗ್ಗಜ ಬರಹಗಾರರು ಹಾಗೂ ಅತ್ಯುತ್ತಮ ಚಲನಚಿತ್ರ ನಿರ್ದೇಶಕರು ಕೂಡ ಆಗಿರುವಂಥ ನಮ್ಮಂಥ ಎಷ್ಟೋ ಜನರಿಗೆ ಮಾರ್ಗದರ್ಶಕರು ಕೂಡ ಆಗಿರುವಂಥ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಕೂಡ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ SV ಸುರೇಶ್ ಅವರು ಆಗಮಿಸಿದ್ದಾರೆ. ಹಾಗೆ ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸಾಂಸ್ಕೃತಿಕ ಹಾಗೂ ಸೇವಾ ಪ್ರತಿಷ್ಠಾನ ಬೆಂಗಳೂರಿನ ಅಧ್ಯಕ್ಷರು ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಅವರು. ಹಾಗೆ ಕ್ಯಾಪೆಕ್ ಸಂಸ್ಥೆ ಬೆಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಶ್ರೀ CN ಶಿವಪ್ರಕಾಶ್ ಸರ್. ಬೆಂಗಳೂರು ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕರಾಗಿರುವಂಥ ಶ್ರೀ ಹನುಮಂತ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಇನ್ನು ನಮ್ಮ ಇವತ್ತಿನ ಈ ಪರಿಕಲ್ಪನೆಯ ರಾಯಭಾರಿ ಅಂತಲೇ ಹೇಳಬೇಕು, ನಮ್ಮ ದೂರದರ್ಶನ ಬೆಂಗಳೂರಿನ ಕಾರ್ಯಕ್ರಮ ಮುಖ್ಯಸ್ಥರಾಗಿರುವಂಥ ಶ್ರೀಮತಿ ಆರತಿ HN ಮೇಡಮ್ ಕೂಡ ಇದ್ದಾರೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇವತ್ತು ನಮ್ಮ ರೈತರತ್ನ ಕಾರ್ಯಕ್ರಮ ಉದ್ಘಾಟನೆಯಾಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಇದು ನಮ್ಮ ಇಡೀ ನಾಡಿನ ರೈತರಿಗೆ ಒಂದು ಸಂತೋಷದ ವಿಚಾರ ಅಂತಲೇ ಹೇಳಬೇಕು. ಅವರಿಗೆ ಒಂದು ಚಿಕ್ಕದಾದ ಸಮರ್ಪಣೆ ನಮ್ಮ ಚಂದನ ವಾಹಿನಿ ಪರವಾಗಿ ಈ ರೈತರತ್ನ ಕಾರ್ಯಕ್ರಮ. ಬನ್ನಿ ತಡ ಮಾಡದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋಣ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ 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 ರೈತರತ್ನ. ನಮ್ಮ ಚಂದನ ವಾಹಿನಿ ಮುಖಾಂತರ ಈ ಒಂದು ಪ್ರಯತ್ನದ ಪರಿಕಲ್ಪನೆಯ ಮುಖ್ಯವಾದ ಕೇಂದ್ರ ಬಿಂದು ಅಂತ ಅಂದರೆ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾಗಿರುವಂಥ ಆರತಿ ಮೇಡಮ್. ಮೊದಲು ಆರತಿ ಮೇಡಮ್ ಅವ್ರನ್ನ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಿಗಾಗಿ ವೆಲ್ಕಮ್ ಮಾಡೋಣ. ನಮ್ಮ ಆಧುನಿಕ ಜಗತ್ತಿನಲ್ಲಿ ನಾವು ಎಷ್ಟು ಒತ್ತಡದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳ ಒಂದು ಹಾವಳಿಯಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಮನುಷ್ಯನ ಜೀವನದಲ್ಲಿ ಅಂತ ಯೋಚನೆ ಮಾಡಿದಾಗ ಯಾಕೆ ನಾವು ಒಂದು ರೈತರತ್ನ ಅನ್ನುವಂಥ ರಿಯಾಲಿಟಿ ಶೋ ಶುರು ಮಾಡಬಾರ್ದು ಅಂತ ನಮ್ಮ ಉಪಮಹಾನಿರ್ದೇಶಕರಾಗಿದ್ದ ಶ್ರೀ ಭಾಗ್ಯವಾನ್ ಅವರು, ಗೋಪಿನಾಥ್ ಅವರು ಮತ್ತು ನಾನು 3 ಜನ ಕೂತ್ಕೊಂಡು ಇದ್ರ ಬಗ್ಗೆ ಸುದೀರ್ಘವಾದಂಥ ಒಂದು ಡಿಸ್ಕಷನ್ ಮಾಡಿ ಈ ಕಾರ್ಯಕ್ರಮ ಆಗ ರೂಪುಗೊಳ್ತು. ರಾಷ್ಟ್ರೀಯದಾದ್ಯಂತ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಾದ್ಯಂತ
ಗಣನೀಯ ಸೇವೆ ಸಲ್ಲಿಸಿರುವಂತಹ ರೈತರು ಇಲ್ಲಿ ಇದ್ದಾರೆ. ಅವ್ರನ್ನ ಗುರುತಿಸಿ ಅವರ ಮಾತಿನಿಂದಲೇ ಅವರ ಯಶೋಗಾಥೆಯನ್ನು, ಸುಖ ದುಃಖಗಳನ್ನು ಕೇಳಬೇಕು ಅನ್ನೋವಂಥ ಪರಿಕಲ್ಪನೆ ಈ ಕಾರ್ಯಕ್ರಮದ್ದು. ಈ ಕಾರ್ಯಕ್ರಮದಲ್ಲಿ ಅದೇ ಲಕ್ಷ್ಮಿ ಹೇಳಿದ್ರು, ರೈತರೇ ನಿಜವಾದ ಹೀರೋ ಅಂತ. ರೈತರು ಅಂದಿದ ತಕ್ಷಣ ನಮ್ಮ ಕಣ್ಣಿಗೆ ಬರೋದು ಯಾವಾಗಲೂ ಒಬ್ಬ ಗಂಡಸಿನ ಚಿತ್ರ. ಆದರೆ ಆ ಚಿತ್ರವನ್ನು ಈಗ ಸ್ವಲ್ಪ ನಾವು ಬದಲು ಮಾಡಬೇಕಾಗಿದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಒಬ್ಬ ರೈತನ ಜೊತೆ 50% ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಣು ಅವನ ಜೊತೆ ನಿಂತು ಗದ್ದೆಯಲ್ಲಿ, ಹೊಲದಲ್ಲಿ ಉಳುಮೆ ಮಾಡ್ತಾಳೆ. ಹಾಗಾಗಿ ಈ ರೈತರತ್ನ ಅಂತಹ ಮಹಿಳೆಯರನ್ನ ಗುರುತಿಸಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ತುಂಬ ಸಂತೋಷ ಆಗುತ್ತೆ. ಆಧುನಿಕ ಜಗತ್ತಿನಲ್ಲಿ ಒಂಥರ ಕ್ಷಣಭಂಗುರ ಬದುಕಿನಲ್ಲಿ ನಾವು ಧಾವಂತದಲ್ಲಿ ಓಡಾಡ್ತಾ ಇರುವಾಗ ಏನಾಗಿದೆ ಅಂದರೆ, ಈಗಿನ ಮಕ್ಕಳಿಗೆ ಒಬ್ಬ ರೈತ ಒಂದು ಮುಷ್ಟಿ ಭತ್ತ ಬಂದು ಅದು ಒಂದು ಹಿಡಿ ಅನ್ನ ಆಗಬೇಕು ಅಂದರೆ ಅದು ಎಷ್ಟು ಶ್ರಮ ಇದೆ, ಅದರಿಗೆ ಒಂದು ಅನ್ಕಂಡೀಷ್ನಲ್ ಆಗಿರುವಂತಹ ಕೆಲಸ ಅದರಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲದೆ ಇರುವಂಥ ಜನಾಂಗವನ್ನು ನಾವು ಇವಾಗ ಸೃಷ್ಟಿ ಮಾಡಿದ್ದೀವಿ. ಹಸಿವು ಅನ್ನೋಂಥ ಗೊತ್ತಿಲ್ಲದೆ ಇರೋವಂಥ ಜನಾಂಗಕ್ಕೆ ನಾನು ಈ ಕಾರ್ಯಕ್ರಮ ನೋಡಬೇಕು ಅಂತ ಬಯಸ್ತೀನಿ. ಯಾಕಂದರೆ ಒಂದು ಹೇಳಿದ ಹಾಗೆ ರೈತನ ಶ್ರಮ ಮತ್ತು ನಾವು ತಿಂತಾ ಇರೋವಂಥ ಅನ್ನ ಏನಿದೆ ಅದು ಏನು ಅಂತ ಆ ಒಂದು ಜನಾಂಗಕ್ಕೆ ಗೊತ್ತಾಗಲಿ ಅನ್ನೋಂಥ ಚಿಕ್ಕ ಪ್ರಯತ್ನ ಅಷ್ಟೇ ಇದು. ಇಡೀ ತಂಡದ ಪ್ರಯತ್ನ. ದೂರದರ್ಶನ ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು, ಹೊಸ ಬದಲಾವಣೆಯನ್ನು, ಹೊಸ ಚಿಗುರನ್ನು ಈ ಯುಗಾದಿಯಿಂದ ಬೇರೆ ಪರಿಕಲ್ಪನೆಯಲ್ಲಿ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ನಮ್ಮ ಚಂದನ ವಾಹಿನಿಗಿರಲಿ. ಯಾಕಂದರೆ ಚಂದನ ವಾಹಿನಿ ಅಂದರೆ ನಿಮಗೆ ಗೊತ್ತಿದ್ದ ಹಾಗೆ ವಿಶ್ವಾಸಾರ್ಹತೆ, ಸದಭಿರುಚಿಯ ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತೀವಿ. ಸೊ ಅಂಥ ಕಾರ್ಯಕ್ರಮಗಳ ಹತ್ರ ಒಂದು ಮುನ್ನಡೆ ಇಟ್ಟಿದ್ದೀವಿ. ಅದಕ್ಕೆ ನೀವೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಕೃಷಿ ಸಚಿವರು ಬಂದಿದ್ದಾರೆ ಇವತ್ತು, ಚಲುವರಾಯಸ್ವಾಮಿ ಅವರು. ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಕರೆದು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ವಿನಂತಿ. ಜೊತೆಗೆ ಸರ್ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ. ಮಂಡ್ಯ ಜಿಲ್ಲೆ ಅಂತ ಅಂದ್ರೇ ಅನ್ನದಾತರ ನಾಡು. ರೈತರ ಕಷ್ಟ ನಷ್ಟಗಳನ್ನ, ಜೀವನ ಶೈಲಿಗಳನ್ನು ಎಲ್ಲದನ್ನು ಕೂಡ ಹತ್ತಿರದಿಂದ ನೋಡಿರ್ತೀರಿ ಸರ್. ಸೊ ರೈತರ ಬಗ್ಗೆ ನಿಮಗೆ ಗೊತ್ತು. ಇಲ್ಲಿ ನಮ್ಮ ರೈತರೇ ಒಂದು ದೊಡ್ಡ ಸೆಲೆಬ್ರಿಟಿಗಳು ಸರ್, ಬೇರೆ ಯಾರೂ ಇಲ್ಲ. ಸೊ ರೈತರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆ ಸರ್. ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿ, ನಾವು ಒಳ್ಳೆಯದಾಗಲಿ, ಇದರಿಂದ ರೈತರಿಗೆ ಉಪಯೋಗ ಆಗಲಿ ಅನ್ನೋದು ನನ್ನ ಆಶಯ. ಇವತ್ತು ಅನೇಕ ಎಲ್ಲ ಭಾಗದಿಂದ ರೈತರು ಬಂದಿದ್ದೀರಾ. ಸೊ ನಿಮ್ಮೆಲ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಮಾಧ್ಯಮ ಸ್ನೇಹಿತರು ಮತ್ತು ಇವತ್ತು ಈ ದೂರದರ್ಶನ ವಾಹಿನಿ ರೈತರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು, ಜೊತೆಗೆ ಅನೇಕ ಪ್ರಸಾರ ಮಾಡ್ತಕ್ಕಂಥದ್ದೇ ಒಂದು ಹೆಮ್ಮೆಯ ವಿಚಾರ. ನಾನು ನಮ್ಮ ಇಲಾಖೆ ಅನೇಕ ಅಧಿಕಾರಿಗಳು, ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗಳು ಸದಾ ಹೇಳ್ತಿರ್ತಾರೆ, ದೂರದರ್ಶನ ರೈತರ ಬಗ್ಗೆ, ನಮ್ಮ ಇಲಾಖೆ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಅವಾಗವಾಗ ಹಮ್ಮಿಕೊಳ್ತಾ ಇದೆ ಅಂತ. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ನಿಮ್ಮನ್ನು ನೋಡೋ ಅಥವಾ ಪರಿಸ್ಥಿತಿಗೆ ಅನುಗುಣವಾಗೋ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾನೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಭಾಳ ಸರವೇಗದಲ್ಲಿ ಇವತ್ತು ದೇಶಾದ್ಯಂತ ಒಂದು ಹೊಸ ತಂತ್ರಜ್ಞಾನದ ವ್ಯವಸ್ಥೆ ಇದೆ. ಇದನ್ನೆಲ್ಲ ಉಪಯೋಗಿಸಿ ಕೃಷಿನಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕಾಗತ್ತೆ. ಆವಾಗ ಕೃಷಿನಲ್ಲಿ ನಾವು ಸಕ್ಸಸ್ ಆದರೆ ಕೃಷಿ ಎಲ್ರಿಗೂ ಎಟಕ್ತಕ್ಕಂಥ ಒಂದು ಬದುಕು. ಬೇರೆ ಯಾವುದೇ ನಮಗೆ ಅಷ್ಟು ಸುಲಭವಾದಂತಲ್ಲ. ನಮಗೆ ಪ್ರಾರಂಭದಿಂದ ಪ್ರತಿಯೊಬ್ಬ ಒಂದಲ್ಲ ಒಂದು ರೀತಿ ಕೃಷಿ ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ಇರ್ತಕ್ಕಂಥವ್ರು. ಹಾಗಾಗಿ ಈ ಒಂದು ಇದಕ್ಕೆ ಎಷ್ಟೇ ನಾವು ಈ ರೈತರತ್ನ ಒಂದು ಕಾರ್ಯಕ್ರಮ ಒಂದು ಹೆಮ್ಮೆಯ ವಿಚಾರ. ಈ ಒಳ್ಳೆಯ ಕಾರ್ಯಕ್ರಮ ಪ್ರತಿ ಶನಿವಾರ 6 ಗಂಟೆಗೆ ನೀವು ಪ್ರಸಾರ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀರ. ಅದರಲ್ಲಿ 26 ಜನನ ಆಯ್ಕೆ ಮಾಡಿ ಅದರಲ್ಲಿ 3 ಜನಕ್ಕೆ ರೈತರತ್ನ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೀರ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ದೂರದರ್ಶನದ ಎಲ್ಲ ಟೀಮ್ಗೆ ಇಂಥ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಹೆಚ್ಚು ಒಂದು
ಉತ್ತೇಜನ, ಪ್ರೋತ್ಸಾಹ ಮತ್ತು ಅವ್ರಿಗೆ ಆಸಕ್ತಿ ಮತ್ತು ಅವರಿಗೆ ಒಳ್ಳೊಳ್ಳೆ ಒಂದು ಯೋಜನೆಗಳು, ಕಾರ್ಯಕ್ರಮಗಳು ತಲುಪುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಬಯಸಿ ನಾನು ಈ ತುಂಬ ಸಂತೋಷದಿಂದ ಶುಭವನ್ನು ಹಾರೈಸ್ತೀನಿ. ನಮ್ಮ ಕನ್ನಡ ಸಾಹಿತ್ಯ ಲೋಕ ಕಂಡಂಥ ಅದ್ವಿತೀಯ ಬರಹಗಾರರು, ಚಲನಚಿತ್ರ ನಿರ್ದೇಶಕರಾಗಿರುವಂಥ ಶ್ರೀಯುತ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮದ ಪರಿಕಲ್ಪನೆಯ ಬಗ್ಗೆ ಒಂದೆರಡು ಮಾತುಗಳು ತಮ್ಮ ಕಡೆಯಿಂದ ನಮಗೋಸ್ಕರ ಹಿತನುಡಿಗಳು ಸರ್. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ದೂರದರ್ಶನ ಮಾತ್ರವೇ ಮಾಡಬಹುದಾದಂಥ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ರಿಯಾಲಿಟಿ ಶೋಗಳು ಅಂತಂದರೆ ನಾವು ನೋಡಿರ್ತೀವಿ ಯಾವ ರೀತಿ ಇರುತ್ತೆ ಅಂತ. ರಿಯಾಲಿಟಿ ಇಲ್ಲದೇ ಇರೋ ಶೋಗಳನ್ನೇ ರಿಯಾಲಿಟಿ ಶೋ ಅಂತ ಕರೆಯೋ ಪದ್ಧತಿ ಇದೆ ನಮ್ಮಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಿಸಿದಂತೆ ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂತ ಅಂದರೆ ಅದು ದೂರದರ್ಶನದಿಂದ ಮಾತ್ರವೇ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ದೂರದರ್ಶನದ ಎಲ್ಲ ಅಧಿಕಾರ ವರ್ಗದವರನ್ನು, ಶ್ರಮಜೀವಿ ವರ್ಗದವರನ್ನು, ತಾಂತ್ರಿಕ ವರ್ಗದವರನ್ನು, ಇವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾರು ಶ್ರಮಜೀವಿಗಳೋ, ಶ್ರಮಜೀವಿಗಳನ್ನೇ ಸೆಲೆಬ್ರಿಟಿಗಳು ಅಂತ ಕರೆಯೋದಿದೆಯಲ್ಲ, ಅದು ನಿಜವಾಗಿ ದೇಶಕ್ಕೆ ಕೊಡ್ತಕ್ಕಂಥ ಗೌರವ ಅಂತ ನನ್ನ ಭಾವನೆ. ಯಾಕೆಂದರೆ ಈ ದೇಶವನ್ನು, ಸಮಾಜವನ್ನು, ಸಂಸ್ಕೃತಿಯನ್ನು ಕಟ್ಟಿದ್ದೇನೇ ಶ್ರಮಜೀವಿಗಳು. ಶ್ರಮಜೀವಿಗಳಿಂದಲೇ ನಿಜವಾದ ಅರ್ಥದಲ್ಲಿ ಒಂದು ಸಮಾಜ ವಿಸ್ತರಣೆಗೊಳ್ಳುತ್ತೆ, ಸಂಸ್ಕೃತಿ ವಿಸ್ತರಣೆಗೊಳ್ಳುತ್ತೆ. ರೈತರು ಅದರ ಮೂಲ ಶಕ್ತಿ. ಅದು ನಾವು ರೈತರು ದೇಶದ ಬೆನ್ನೆಲುಬು ಅಂತ ಕರಿತೇವೆ, ರೈತರಿಂದಲೇ ದೇಶ ಅಂತ ಕರಿತೇವೆ. ಆದರೆ ರೈತರ ಸ್ಥಿತಿಗತಿಗಳಿದೆಯಲ್ಲ, ಮೊದಲ ರೀತಿಯಲ್ಲಿವೆ ಅಂತ ಅನಿಸೋದಿಲ್ಲ. ಈಗ ರಾಗಿ ಬೀಸೋದಿದೆಯಲ್ಲ, ಕಲ್ಲಿದೆಯಲ್ಲ, ಸಚಿವರು ಹೇಳ್ತಾಯಿದ್ರು ಇದೀಗ ಸಂಕೇತ ಆಗಿಬಿಟ್ಟಿದೆ, ಯಾರೂ ಬಳಸ್ತಾ ಇಲ್ಲ ಅಂತ ಹೇಳಿ. ಅಂದರೆ ಬದಲಾವಣೆಗಳಾಗಿವೆ, ಬದಲಾವಣೆಗೆ ನಾವು ಹೊಂದ್ಕೊಳ್ತಾ ಇರ್ತೇವೆ, ಹೊಂದ್ಕೊಳ್ಬೇಕಾಗಿರುತ್ತೆ. ಆದರೆ ಈ ಬದಲಾವಣೆಗಳ ಸಂದರ್ಭದ ಒಳಗಡೆ ಬಿಕ್ಕಟ್ಟುಗಳು ಇರುತ್ತವೆ. ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿರೋ ಅಷ್ಟು ತಜ್ಞ ಅಲ್ಲ ನಾನು, ಆದರೆ ರೈತರು ಇದ್ದಾರಲ್ಲ, ಬಹಳ ವಿಶೇಷವಾದ ಬಿಕ್ಕಟ್ಟನ್ನು ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ. ಕೃಷಿ ಪ್ರಧಾನವಾದಂಥ ದೇಶ ಈಗ ಉದ್ಯಮ ಪ್ರಧಾನವಾದ ದೇಶವಾಗಿ ರೂಪಾಂತರಗೊಳ್ತಾ ಇರೋ ಕಾಲದಲ್ಲಿದ್ದೇವೆ. ಹಾಗಾಗಿ ಆಹಾರ ಕೇಂದ್ರಿತವಾಗಿರುವಂಥ ಕೃಷಿ ಇದೆಯಲ್ಲ, ಮಾರುಕಟ್ಟೆ ಕೇಂದ್ರಿತವಾದಂಥ ಕೃಷಿಯಾಗಿ ಪರಿವರ್ತನೆ ಅಥವಾ ರೂಪಾಂತರ ಹೊಂದ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತ ನಿಜವಾಗಿ ಉಳಿಯೋದು ಹೇಗೆ, ಅವನ ಜೀವಶಕ್ತಿ ಉಳಿಯೋದು ಹೇಗೆ, ಅವನು ಬದುಕೋದು ಹೇಗೆ ಅನ್ನೋದಿದೆಯಲ್ಲ, ಅದು ಬಹಳ ಬಿಕ್ಕಟ್ಟಿನ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಅವ್ರಿಗೊಂದು ಆತ್ಮವಿಶ್ವಾಸ ತುಂಬೋದು ಹೇಗೆ? ಹಾಗಾಗಿ ಈ ಕಾರ್ಯಕ್ರಮ ನನಗೆ ರೈತರಲ್ಲಿ ಆತ್ಮವಿಶ್ವಾಸ ತುಂಬುವ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಸಾಯಬೇಕಾಗಿಲ್ಲ, ನಿಮಗೊಂದು ಸಮಾಜದಲ್ಲಿ ಒಂದು ಸ್ಥಾನ ಇದೆ, ನೀವು ಸೆಲೆಬ್ರಿಟಿಗಳು, ನಿಮ್ಮನ್ನು ಮುನ್ನೆಲೆಗೆ ತಂದು ಸಮಾಜದಲ್ಲಿ ನಿಮ್ಮ ಮಹತ್ವ ಏನು ಅಂತ ನಾವು ಹೇಳೋಕ್ಕೆ ಸಿದ್ಧ ಇದ್ದೇವೆ ಅಂತ ದೂರದರ್ಶನ ಸಿದ್ಧ ಆಗಿದೆ. ಹಾಗಾಗಿ ಇದು ರೈತರಿಗೆ, ವಿಶೇಷವಾಗಿ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು ತುಂಬೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಅವರಿಗೊಂದು ಮಹತ್ವದ ಸ್ಥಾನವನ್ನು ಕೊಡ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಇದೆಯಲ್ಲ, ಇದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೃಷಿ ಮತ್ತು ಖುಷಿ ಎರಡೂ ಒಟ್ಟಿಗೆ ಇರೋಕ್ಕೆ ಸಾಧ್ಯ ಆದರೆ ಅವಾಗ ದೇಶ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಏಕೆಂದರೆ ಕೃಷಿಯ ಜೊತೆಗೆ ಖುಷಿ ಇದೆಯಾ ಇಲ್ವಾ ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಕೃಷಿ ಮತ್ತು ಖುಷಿ ಎರಡೂ ಒಟ್ಟಿಗೆ ಇದ್ರೇ ದೇಶ ಚೆನ್ನಾಗಿರ್ತಕ್ಕಂಥದ್ದು. ಆಹಾರವನ್ನು ಅನ್ನದಾತರಾಗಿರ್ತಕ್ಕಂಥವರು ಅಂತ ಹೇಳ್ತೇವೆ. ಅನ್ನದಾತರಾಗಿರುವವರಿಗೆ ಅನ್ನ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿಯೂ ನಾವು ಬದುಕ್ತಾ ಇರ್ತೇವೆ. ಹಾಗಾಗಿ ಇಂಥ ವೈರುಧ್ಯಗಳು, ಇಂಥ ಬಿಕ್ಕಟ್ಟಿನ ನಡುವೆ ನಿಮಗೊಂದು ಸ್ಥಾನ ಇದೆ, ನೀವು ನಮ್ಮ ಹೀರೋಗಳು, ನೀವು ನಮ್ಮ ಹೀರೋಯಿನ್ಗಳು ಅಂತ ಹೇಳೋದಿದೆಯಲ್ಲ, ಅದು ವಿಶೇಷವಾದದ್ದು. ಹಾಗಾಗಿ ದೂರದರ್ಶನ ಮಾತ್ರವೇ ಇಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಬಹಳ ಹಿಂದೆ ಒಂದು ಬರೆದಿದ್ದನ್ನು ಒಂದು ಪದ್ಯ ಓದಿಬಿಟ್ಟು ಅದನ್ನು ರೈತರಿಗೆ ಅರ್ಪಿಸಿಬಿಟ್ಟು ನನ್ನ ಮಾತನ್ನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಆರತಿಯವರು ಒಪ್ಪಿಗೆ ಕೊಟ್ಟರೆ, ರೈತರಣ್ಣ ರೈತರು ಇವರು ನಮ್ಮ ರೈತರು, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ಈ ಸಾಲನ್ನು ಯಾಕೆ ಬರದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಯಾಬ್ಲಾ ನೆರುಡಾ ಅಂತ ಜಗತ್ತಿನ ಒಬ್ಬ ಬಹಳ ಪ್ರಸಿದ್ಧವಾದಂಥ ಒಬ್ಬ ಕವಿ,
ಅವರೊಂದು ಕಡೆ ಹೇಳ್ತಾರೆ, ಅಷ್ಟೆಲ್ಲ ವಸ್ತುಗಳನ್ನು ನಿರ್ಮಾಣ ಮಾಡಿದವರು ಎಲ್ಲದಕ್ಕೂ ಅವರೇ ಒಡೆಯರಾಗಬೇಕು, ರೊಟ್ಟಿಯನ್ನು ಅವರೇ ಉಣ್ಣಬೇಕು ಅಂತಾರೆ. ಅಂದರೆ ನಿರ್ಮಾಣ ಯಾರು ಮಾಡ್ತಾರೆ ಅವ್ರಿಗೆ ಅದರ ಫಲ ಸಿಕ್ಕಬೇಕು ಅಂತ. ಆದರೆ ನಿರ್ಮಾಣ ಮಾಡಿದವರು ಬೇರೆ ಇರ್ತಾರೆ, ಉಣ್ಣವರು ಬೇರೆ ಇರ್ತಾರೆ. ಅವರ ರೊಟ್ಟಿ ಅವರೇ ತಿನ್ನಬೇಕು. ಆದರೆ ಇವತ್ತು ನಮ್ಮ ಸ್ಥಿತಿ ಹೇಗಿದೆ ಅಂದರೆ, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ಅವರು ಹಸಿವನ್ನು ಉಣ್ತಾರೆ, ಆದರೆ ಅನ್ನದಾತರಾಗಿರ್ತಾರೆ. ಊಳಿಗದ ಉಸಿರಲ್ಲಿ ಹಸಿರನ್ನು ಬೆಳೆದವರು, ಭೂಮಿಯ ಬೆವರಲ್ಲಿ ಬದುಕನ್ನು ಬರೆದವರು, ಮಣ್ಣಿನ ಕಣ್ಣಲ್ಲಿ ಮುಗಿಲನ್ನು ಕಡೆದವರು, ಕಡೆಯುತ್ತ ದುಡಿಯುತ್ತ ಕೆಂಡದುಂಡೆ ಉಂಡವರು, ಕತ್ತಲೆಯ ಹೊಲದಲ್ಲಿ ಬೆಳಕನ್ನು ಬೆಳೆದವರು, ಇಳೆಯಲ್ಲಿ ತೆಗೆದ ಬೆಳೆ ದೇಶಕ್ಕೆ ಹಂಚಿದರು. ರೈತರಣ್ಣ ರೈತರು, ಇವರು ನಮ್ಮ ರೈತರು, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ಅನ್ನದಾತರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇನ್ನು ನಮ್ಮ ವೇದಿಕೆ ಮೇಲಿರುವಂತಹ ಮತ್ತೊಬ್ಬ ಮುಖ್ಯ ಅತಿಥಿಗಳನ್ನ ವೇದಿಕೆ ಮುಂಭಾಗಕ್ಕೆ ಬರಮಾಡ್ಕೊಳ್ಳೋಣ. ಡಾಕ್ಟರ್ SV ಸುರೇಶ್ ಅವರು, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು. ಈ ದಿನ ದೂರದರ್ಶನದ ಮೂಲಕ ನಡೆಸ್ತಾ ಇರುವಂಥ ಈ ರೈತರತ್ನ ಕಾರ್ಯಕ್ರಮ ರೈತರ ಯಶೋಗಾಥೆಗಳನ್ನು ನೈಜವಾಗಿ ಚಿತ್ರೀಕರಿಸಿ ಅದನ್ನು ದೂರದರ್ಶನದ ಮೂಲಕ ಪ್ರತಿಬಿಂಬಿಸುವಂಥ ಈ ಕಾರ್ಯಕ್ರಮ. ಅಂದರೆ ಈ ಥರದ ಕಾರ್ಯಕ್ರಮಗಳ ಅವಶ್ಯಕತೆ ನಮಗೇನಿದೆ? ರೈತರು ಮಾಡ್ತಾ ಇದ್ದಾರೆ, ರೈತರು ಯಶಸ್ಸನ್ನು ಕಂಡಿದ್ದಾರೆ. ಆ ಯಶಸ್ಸನ್ನು ಕಂಡಿರುವಂಥ ಯಶಸ್ಸನ್ನು ಇನ್ನಿತರ ರೈತರ ಮಧ್ಯೆ ಹಂಚುವಂಥ ಕಾರ್ಯಕ್ರಮ ಇದು. ಬೇರೆ ರೈತರು ಇವತ್ತಿನ ದಿನ ಕೃಷಿ ಸಂಕಷ್ಟದಲ್ಲಿದೆ, ಕೃಷಿ ಕೌಲುದಾರಿನಲ್ಲಿದೆ, ಕೃಷಿ ಲಾಭದಾಯಕವಲ್ಲ ಅನ್ನುವಂಥ ಭಾವನೆ ರೈತ ಬಾಂಧವರುಗಳು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಧ್ಯೆನಲ್ಲೂ ಕೃಷಿ ಲಾಭದಾಯಕವಾಗಿದೆ, ನಾವು ಕೃಷಿಯನ್ನು ಲಾಭದಾಯಕವಾಗಿ ಮಾಡ್ತಾ ಇದ್ದೀವಿ ನೋಡಿ ಅಂತ ತೋರಿಸುವಂಥ ರೈತ ಬಾಂಧವರನ್ನು ಇಡೀ ನಾಡಿಗೆ ಪರಿಚಯಿಸುವಂಥ ಈ ಕಾರ್ಯಕ್ರಮ ಇನ್ನಿತರ ರೈತರ ಪ್ರೇರಣಾ ಶಕ್ತಿಯಾಗುತ್ತೆ. ಇನ್ನಿತರ ರೈತರಿಗೆ ತಮ್ಮನ್ನು ತಾವು ಕೃಷಿಯನ್ನು ನಂಬಿ ಏನು ಜೀವನ ಮಾಡ್ತಾ ಇದ್ದಾರೆ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸಾಂಪ್ರದಾಯಿಕ ಕೃಷಿಯಿಂದ ವೈಜ್ಞಾನಿಕ ಕೃಷಿಯತ್ತ ವಾಲಿದ್ದೀವಿ. ಆದರೆ ಇವತ್ತು ಹಲವಾರು ವಿನೂತನ ಬದಲಾವಣೆಗಳು ಕೃಷಿ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇದ್ದೀವಿ. ನಾವು ವೈಜ್ಞಾನಿಕ ಕೃಷಿ ಅಂತಿದ್ದಂಗೆ ಈಗಾಗಲೇ ಕೆಲವರು ಸಾವಯವ ಕೃಷಿ ಅಂತ ಇದ್ದಾರೆ, ಇನ್ನು ಕೆಲವರು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಲವಾರು ಮಜಲುಗಳನ್ನು ಕಾಣ್ತಾ ಇರುವಂಥ ಈ ಕೃಷಿ ಕ್ಷೇತ್ರದಲ್ಲಿ ಇವತ್ತು ಸವಾಲುಗಳು ಜಾಸ್ತಿ ಆಗ್ತಾ ಇದೆ. ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಸಂಶೋಧನೆಯಲ್ಲಿ ತೊಡಗಿಸ್ಕೊಳ್ಳೋದಲ್ಲದೆ ಆ ಸಂಶೋಧನಾ ವಿಚಾರಗಳನ್ನು ರೈತರಿಗೆ ವಿಸ್ತರಣೆ ಮಾಡುವಂಥ, ವರ್ಗಾವಣೆ ಮಾಡುವಂಥ ಈ ಕಾರ್ಯಕ್ರಮದಲ್ಲೂ ಸಹ ನಾವು ಭಾಗಿಯಾಗ್ತಾ ಇದ್ದೀವಿ. ಕೃಷಿ ವಿಶ್ವವಿದ್ಯಾನಿಲಯಗಳ ಜವಾಬ್ದಾರಿಯನ್ನು ರೈತರುಗಳಿಂದ ಹೆಚ್ಚಾಗ್ತಾ ಇದೆ. ರೈತರುಗಳು ತಮ್ಮದೇ ಆದಂಥ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಆ ಆವಿಷ್ಕಾರಗಳನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಇನ್ನಿತರ ರೈತರಿಗೂ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಈ ಯಶೋಗಾಥೆಗಳ ಮೂಲಕ ರೈತರನ್ನು ಪರಿಚಯಿಸ್ತಾ ಇದ್ದಾರೆ, ಈ ಯಶೋಗಾಥೆಗಳ ಮೂಲಕ ರೈತರುಗಳನ್ನು ಸೆಲೆಬ್ರಿಟಿಗಳಾಗಿ ಇವತ್ತು ಮಾಡಲಿಕ್ಕೆ ಹೊರಟಿದ್ದೀವಿ ನಾವು. ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿ, ಎಲ್ಲ ರೈತರಿಗೆ ಇದು ಪ್ರೇರಣೆಯನ್ನು ನೀಡಲಿ, ಕೃಷಿ ಅವಲಂಬಿತವಾದಂಥ ರೈತ ಬಾಂಧವರುಗಳ ಜೀವನ ಕೃಷಿಯಲ್ಲಿ ತೊಡಗಿಸ್ಕೊಂಡು ನಗುವಿನಿಂದ ಕೂಡಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ದೂರದರ್ಶನಕ್ಕೆ ಮತ್ತೊಮ್ಮೆ ನನ್ನ ಮೂಲಕ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಅವರು ಕೂಡ ಅವರ ಪ್ರತಿಷ್ಠಾನದ ಕಡೆಯಿಂದ ಸಾಕಷ್ಟು ಬೆಂಬಲವನ್ನು ನಮ್ಮ ಕಾರ್ಯಕ್ರಮದ ಒಂದು ಪರಿಕಲ್ಪನೆಯ ಆರಂಭದ ದಿನಗಳಿಂದನೂ ಮಾಡ್ತಾ ಬಂದಿದ್ದಾರೆ. ಇದೀಗ ವೇಮಗಲ್ ನಾರಾಯಣ ಸ್ವಾಮಿ ಅವ್ರನ್ನ ವೇದಿಕೆ ಮುಂಭಾಗಕ್ಕೆ ಬರಮಾಡ್ಕೊಳ್ಳೋಣ ಒಂದೆರಡು ಮಾತುಗಳಿಗಾಗಿ. ನನಗೆ ಒಂದು ನೆನಪು ಬರ್ತದೆ, ರೈತರು 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 ಅಂತ ನಾವು ಹೇಳ್ಕೊಂಡು ಬರ್ತಾನೆ ಇದ್ದೀವಿ. 54 ವರ್ಷಗಳ ಹಿಂದೆ ನಾನು ಸರ್ಕಾರಿ ಕಾಲೇಜಿನಲ್ಲಿದ್ದಾಗ ನನಗೆ ಪೊಲಿಟಿಕಲ್ ಸೈನ್ಸ್ ಮಾಸ್ಟರ್ ಒಬ್ಬರಿದ್ದರು, ಮಾಲಿ ಮಂದಣ್ಣ ಅಂತ. ಆಗಲೇ ಹೇಳ್ತಾಯಿದ್ರು ವೈಜ್ಞಾನಿಕವಾಗಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. 2 ಸ್ಕಾರ್ಪಿಯೋಸ್ ಇನ್ ದಿ ಬ್ಯಾಟಲ್ ಫೀಲ್ಡ್, ಈಚ್ ಒನ್ ಈಸ್ ಕೇಪಬಲ್ ಟು ಕಿಲ್ ಅದರ್, ದ ಪ್ರಾಬ್ಲಮ್ ಈಸ್ ಇಟ್ಸ್ ಓನ್ ರಿಸ್ಕ್ ಅಂತ. ಅಂದರೆ ಅವಾಗ ರಷ್ಯಾ ಅಮೇರಿಕನ ಅವರು ಉದಾಹರಣೆಯಾಗಿ ಇಟ್ಕೊಂಡು ಹೇಳ್ತಾಯಿದ್ರು ವೈಜ್ಞಾನಿಕವಾಗಿ ವಿನಾಶದ ಹಂಚಿಗೆನೇ ಎಲ್ಲ ದೇಶಗಳು ಸಾಕ್ತಾ ಇರ್ತಕ್ಕಂಥ ಮಾತನ್ನು 54 ವರ್ಷಗಳಿಂದ ನನಗೆ ಹೇಳಿದರು. ಈ ವಿಜ್ಞಾನ ಎಷ್ಟೇ ಮುಂದುವರಿಬೋದು, ಆದರೆ ಯಾರಾದರೂ ಎಂಥ ಮಹಾನ್ ವಿಜ್ಞಾನಿಗಳಾದರೂ ಒಂದು ರಾಗಿ ಕಾಳು ಒಂದು ಕುಂಬಳಕಾಯಿಯನ್ನು ತಯಾರು ಮಾಡಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ.
ಇಂಥ ಒಂದು ದೃಷ್ಟಿಯಲ್ಲಿ ನಾನಾದರೂ ಹೇಳ್ತೀನಿ, ಎಲ್ಲ ಏನು ಈ ಪ್ರಗತಿ ಪರ ಇಂಜಿನಿಯರ್ಸು ಇನ್ನೊಂದು ಮತ್ತೊಬ್ಬರು ಇರ್ತಾರೆ, ಇವರೆಲ್ಲ ನಮ್ಮ ಕೃಷಿಗೆ ಆದ್ಯತೆ ಕೊಡಬೇಕು. ಆ ಆದ್ಯತೆ ಸಿಗ್ತಾ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಬಳಸ್ಕೊಂಡು ನಮ್ಮ ರೈತರ ಒಂದು ಏಳಿಗೆಗೆ ಶ್ರಮಿಸಬೇಕು. ಅಂಥ ಒಂದು ಕಾರ್ಯಕ್ರಮನ ಈ ಒಂದು ರೈತರತ್ನ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ದೂರದರ್ಶನದವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇದನ್ನು ನೋಡ್ತಕ್ಕಂಥ ಸಹಸ್ರಾರು ವೀಕ್ಷಕರು, ರೈತರು ಮುಂದಿನ ದಿನಗಳಲ್ಲಿ ಇಲ್ಲಿ ದೊಡ್ಡ ದೊಡ್ಡ ತಜ್ಞರು ಬಂದು ಅವರು ತಮ್ಮ ಸಂದೇಶಗಳ ಮುಖಾಂತರ, ರೈತರು ತಮ್ಮ ಅನುಭವಗಳ ಮುಖಾಂತರ ಅವರು ಹೇಗೆ ಪ್ರಗತಿಪರ ರೈತರಾದರು ಅನ್ನತಕ್ಕಂಥ ಸಂದೇಶವನ್ನು ಹೇಳ್ತಾರಲ್ಲ, ಅದನ್ನು ಕೇಳಿ ಅವರು ಸಹ ಭಾಳಷ್ಟು ಉತ್ತಮ ರೈತರು ಖಂಡಿತ ಆಗ್ತಾರೆ. ಅಂಥ ಒಂದು ವಿನೂತನವಾದ ವಿಭಿನ್ನವಾದ ಒಂದು ಪ್ರಯತ್ನವನ್ನು ದೂರದರ್ಶನ ಇವಾಗಲೇ ಅಲ್ಲ, ಆ ಕಾಲದಿಂದಲೂ ಅಷ್ಟೇ, ಬೇರೆ ಚಾನಲ್ಗಳ ರೀತಿ ಅಲ್ಲ. ಅವ್ರು ಏನಿದ್ರೂ ಆರೋಗ್ಯದ ಬಗ್ಗೆ ಆಗ್ಬೋದು, ಪರಿಸರದ ಬಗ್ಗೆ ಆಗ್ಬೋದು, ನೀರಾವರಿ ಬಗ್ಗೆ ಆಗ್ಬೋದು, ಮತ್ತು ತಟ್ ಅಂತೇಳಿ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಮಕ್ಕಳಿಗೆ ಅದು ಎಕ್ಸಾಮ್ಸ್ಗೆ ಎಷ್ಟು ಅನುಕೂಲ ಆಗ್ತದೆ, ಎಂತೆಂಥ ಪ್ರಶ್ನೆಗಳಿಗೆ ಉತ್ತರ ಇವೆಲ್ಲವನ್ನು ಕೊಡ್ತಾ ಬಂದಿರತಕ್ಕಂಥ ದೂರದರ್ಶನಿಗೆ ನಾನು ಆಭಾರಿಯಾಗಿದ್ದೇನೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಕ್ಯಾಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀ CN ಶಿವಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆ ನಮ್ಮ ರೈತರತ್ನದ ಸಪೋರ್ಟ್ ಸಿಸ್ಟಮ್ನ ಒಂದು ಪ್ರಮುಖ ಭಾಗ ಕೂಡ ಶಿವಪ್ರಕಾಶ್ ಅವರು ಅಂತಲೇ ಹೇಳಬೇಕು. ಸರ್, ತಮ್ಮ ಒಂದೆರಡು ಮಾತುಗಳು. ಅಗ್ರಿಕಲ್ಚರ್ ಸೆಕ್ಟ್ರ್, ಪ್ರೈಮರಿ ಸೆಕ್ಟ್ರು, ಬೆವರಲ್ಲ ರಕ್ತ ಸುರಿಸಿ ಕೆಲಸ ಮಾಡುವಂಥ ರೈತರು, ಅವ್ರಿಗೆ ಯಾವುದೂ ಫಾಯ್ದೆ ಇರಲ್ಲ. ಆ ಭೂಮಿಯಲ್ಲೇ ಇರಬೇಕು, ಭೂಮಿಯಲ್ಲೇ ಬದುಕಬೇಕು, ಭೂಮಿಯಲ್ಲೇ ಸಾಯಬೇಕು. ಅಂಥ ಪರಿಸ್ಥಿತಿಯಲ್ಲಿ ಅವರ ಬೆಳೆಗೆ ಯಾವ ಬೆಲೆ ಸಿಗಬೇಕು ಅದು ಸಿಗದೇ ಇರುವಂಥ ಪರಿಸ್ಥಿತಿನ ಮನಗಂಡು ನಮ್ಮ ಸಚಿವರು ಚಲುವರಾಯಸ್ವಾಮಿಯವರು ಏನು ಮಾಡಿದ್ರು, ಅವರು ತುಂಬ ಸಂತೋಷದಿಂದ ಕಾಣಿಸ್ಕೋತಾರೆ, ಆದರೆ ಯಾವಾಗಲೂ ನೋವಲ್ಲೇ ಇರ್ತಾರೆ. ನಮಗೆ ಗೊತ್ತಿದೆ, ನಾನು ಹತ್ತಿರದಿಂದ ನೋಡಿರೋವಂಥವನು. ರೈತರಿಗೆ ಬೆಳೆ ಸಿಗಲ್ಲ, ಬೆಳೆ ಸಿಕ್ಕಿದಾಗ ಬೆಲೆ ಸಿಗಲ್ಲ, ಬೆಲೆ ಸಿಕ್ಕಿದ್ರೆ ಅಲ್ಪ ಸ್ವಲ್ಪ ಅವರು ಮನೆ ಮಠ ನಡೆಸ್ಕೊಂಡು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಅವ್ರಿಗೆ ಯಾವ ದುಡ್ಡು ಸಾಲಲ್ಲ. ಏನಾದ್ರು ಒಂದು ಮುಂದಕ್ಕೆ ಅವ್ರ ಹೆಜ್ಜೆ ಹಾಕಲಿಕ್ಕೆ, ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇನ್ನು ಸುಧಾರಿಸ್ಲಿಕ್ಕೆ ಏನಾದ್ರು ಮಾಡಬೇಕು ಅಂತ 3 ಹೊತ್ತು ಯೋಚನೆ ಮಾಡ್ತಾ ಇರೋವಂಥ ಸಚಿವರು ನಮ್ಮ ಚಲುವರಾಯಸ್ವಾಮಿಯವರು. ಆ ಸಂದರ್ಭದಲ್ಲಿ ಅವ್ರಿಗೆ ಯಾರು ಐಡಿಯಾ ಕೊಟ್ಟರೋ, ಯಾವ ರೀತಿ ಹೊಳಿತೋ ಗೊತ್ತಿಲ್ಲ. ಅದು ಅಗ್ರಿಕಲ್ಚರನ್ನು ಕಮರ್ಷಿಯಲೈಸ್ ಮಾಡಬೇಕು ಅಂದ್ಬಿಟ್ಟು ನಾನೊಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ನ ಕರ್ಕೊಂಡು ಬಂದು ಒಂದು ಕಮರ್ಷಿಯಲ್ ಸಂಸ್ಥೆ, ಕ್ಯಾಪೆಕ್ಸ್ ಸಂಸ್ಥೆ, ಅದಕ್ಕೆ ತಂದು ಕೂರಿಸಿ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನೋಡಪ್ಪ, ಅಗ್ರಿಕಲ್ಚರ್ ಕೃಷಿ ನಂತರ ಏನಾಗಬೇಕು, ಕೃಷಿಗೆ ಒಳ್ಳೆ ಬೆಳೆಗೆ ಬೆಲೆ ಸಿಗಬೇಕಾದ್ರೆ ಏನು ಮಾಡಬೇಕು, ಇದನ್ನು ನೀನು ಇಲ್ಲಿ ಮಾಡಿ ತೋರಿಸ್ಬೇಕು ಅಂತ ನನಗೆ ಆದೇಶ ಮಾಡಿದ್ರು. ಹೀಗಾಗಿ ಕ್ಯಾಪೆಕ್ಸ್ ಸಂಸ್ಥೆಯಲ್ಲಿ ಇವತ್ತು ಕೃಷಿ, ನಮ್ಮ ITF ಥೀಮು ಹಾಗೇ ಇತ್ತು, ನೀವೆಲ್ಲ ಗಮನಿಸಿರ್ತೀರಿ. ಅಗ್ರಿಕಲ್ಚರ್ ಆ್ಯಂಡ್ ಬಿಯಾಂಡ್, ಅಗ್ರಿಕಲ್ಚರ್ ಕೃಷಿ ನಂತರ. ಒಂದು ಭತ್ತನ ಅಕ್ಕಿ ಮಾಡೋದು ಆಹಾರ ಸಂಸ್ಕರಣೆ, ಅಕ್ಕಿಯಿಂದ ಇನ್ನೊಂದು ಪದಾರ್ಥ ಮಾಡೋದು ಆಹಾರ ಸಂಸ್ಕರಣೆ, ರಾಗಿ ಹಿಟ್ಟು ಮಾಡೋದು ಆಹಾರ ಸಂಸ್ಕರಣೆ. ಆದ್ದರಿಂದ ಇವಾಗ ವೇಫರ್ಸು, ರಾಗಿ ಮಾಲ್ಟು ಇಂಥವೆಲ್ಲ ಮಾಡೋದೆಲ್ಲ ಆಹಾರ ಸಂಸ್ಕರಣೆ ಬರ್ತದೆ. ಇಂಥದ್ದು ಒಂದು 200 ಕ್ಯಾಟಗರಿ ಆಫ್ ಆ್ಯಕ್ಟಿವಿಟೀಸ್ ಇದೆ. ಅದರಲ್ಲಿ 9,500 ಘಟಕಗಳು ಇವತ್ತು ಸ್ಥಾಪನೆ ಆಗಿದೆ ಕರ್ನಾಟಕದಲ್ಲಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರ ಒಂದು ಉತ್ತೇಜನೆಯಲ್ಲಿ ಇಷ್ಟ ಆಗಿದೆ. ಇದೆರಡು ಮಾತನ್ನ ಹೇಳ್ತಾ, ನಮ್ಮ PMFME ಸ್ಕೀಮ್ ಅಂತ ಇದನ್ನು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿರಿ. ನಿಮಗೆ ಏನೇ ಡೀಟೇಲ್ಸ್ ಬೇಕಾದರೂ ಅಗ್ರಿಕಲ್ಚರ್ ಆಫೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ ಹೆಡ್ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ, ಅದೆಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮ್ಮ ದೂರದರ್ಶನ ಕೇಂದ್ರ ಬೆಂಗಳೂರಿನ ಉಪಮಹಾನಿರ್ದೇಶಕರಾಗಿರುವಂಥ ಶ್ರೀ ಹನುಮಂತ ಸರ್, ಈ ಒಂದು ರೈತರತ್ನದ ಪರಿಕಲ್ಪನೆಯ ಮೊದಲ ಹೆಜ್ಜೆ ಆರಂಭ ಆಗಿದ್ದು ಅವರಿಂದಾನೆ. ಆಹಾರ ತುಂಬ ಮುಖ್ಯ. ಇದು ಕೇವಲ ಕೃಷಿಕರು ಮಾಡುವಂಥ ಒಂದು ಕಾರ್ಯದಿಂದ ನಮಗೆ ಸಿಗುತ್ತೆ ಅನ್ನೋದನ್ನು ಮರಿಬಾರ್ದು. ಕೃಷಿ ನಾಡಿನ ಬೆನ್ನೆಲುಬು ಹೌದು. ಬಟ್ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಐ ಥಿಂಕ್ ಇಟ್ ರಿಕ್ವೈರ್ಸ್ ಸಮ್ ಸಾರ್ಟ್ ಆಫ್ ಇಂಟಿಗ್ರೇಷನ್. ಆ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ.
ಸೊ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಪರಿಸ್ಥಿತಿಗಳ ಬದಲಾವಣೆಯಿಂದ ಆಗ್ತಿರುವಂಥದ್ದು. ಬಟ್ ಸಮ್ವೇರ್ ದ ಎಸೆನ್ಸ್ ಇಸ್ ಟು ಗೋ ಬ್ಯಾಕ್ ಟು ದ ರೂಟ್ಸ್. ಈ ಸಂದರ್ಭದಲ್ಲಿ ದೂರದರ್ಶನ್ ಚಂದನ ವಾಹಿನಿಯಿಂದ ಮೂಡಿ ಬರುವಂಥ ಈ ಕಾರ್ಯಕ್ರಮ ರೈತ ರತ್ನ ರಿಯಾಲಿಟಿ ಶೋ ಫಾರ್ ಫಾರ್ಮರ್ಸ್ ಏನಿದೆ, ಇದೊಂದು ಒಳ್ಳೆಯ ಸ್ಟೆಪ್ ಅಂತ ನಾನು ಭಾವಿಸ್ತೇನೆ. ಇದರಿಂದ ನಮ್ಮ ನಾಡಿನ ದೇಶದ ಎಲ್ಲ ರೈತರಿಗೆ ಲಾಭ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಸಕ್ಸಸ್ ಇಸ್ ಕಂಟೇಜಿಯಸ್. ಒಬ್ಬ ಸಕ್ಸಸ್ಫುಲ್ ಆಗಿದ್ದಾನೆ ಅಂದರೆ ಅವನ್ನ ನೋಡಿ ಇತರರು ಸಂತೋಷಪಟ್ಟು ಆ ನಿಟ್ಟಿನಲ್ಲಿ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾರೆ ಅಂತ ನಮ್ಮ ಭಾವನೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡಬೇಕು ಹಾಗೂ ತಮ್ಮ ಸಲಹೆಗಳನ್ನು ಕೊಡಬೇಕಂತ ನಾನು ಭಾವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ಎಲ್ಲ ಅತಿಥಿಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ನೋಡಬೇಕಂತ ಅಪೇಕ್ಷೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಇವತ್ತು ರೈತರತ್ನ ಕಾರ್ಯಕ್ರಮ ಈ ಶುಭ ದಿನ ಏನು ಉದ್ಘಾಟನೆ ಆಗ್ತಾ ಇದೆ, ಎಲ್ಲ ರೈತ ಬಾಂಧವರ ಬೆಂಬಲದ ಜೊತೆಗೆ ನಿಮ್ಮ ಸಹಕಾರದ ನುಡಿಗಳನ್ನ ಕೇಳಿ ಇವತ್ತು ನಿಜವಾಗ್ಲೂ ಇನ್ನಷ್ಟು ಶುಭಕರವಾಗಿದೆ ನಮ್ಮ ದಿನ ಅಂತಲೇ ಹೇಳ್ಬೋದು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ, ಎದ್ದೊಂದು ಗಳಿಗೆ ನೆನುದೇನಾ, ಎದ್ದೊಂದು ಗಳಿಗೆ ನೆನುದೇನಾ. ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಶಿವನ ಮಡದಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ, ಶರಣೆಂದು ಕಲ್ಲ ಹಿಡಿದೇನಾ, ಶರಣೆಂದು ಕಲ್ಲ ಹಿಡಿದೇನಾ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ. ತಪ್ಪದೆ ವೀಕ್ಷಿಸಿ ರೈತರತ್ನ ಕಾರ್ಯಕ್ರಮವನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಮನೆ ಮನೆಗೆ ತಲುಪ್ತಾರೆ ನಮ್ಮೆಲ್ಲರ ನೆಚ್ಚಿನ ಅನ್ನದಾತರು. ನಾವು ಹೋಗಿ ಬರ್ತೀವಿ ಸದ್ಯದಲ್ಲೇ ರೈತರ ಜೊತೆ. ರೈತರತ್ನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರೈತರತ್ನ ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ. ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ಹೀರೋಸ್ ಆಫ್ ದ ನೇಷನ್. ರೈತರತ್ನ